ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಮ್ಸ್ ಅಂತ. ನಾನು ಬಜಾಜ್ ಎಲೆಕ್ಟ್ರಿಕಲಲ್ಲಿ ಆ್ಯಸ್ ಎ ಸೇಲ್ಸ್ಮನ್ ಕೆಲಸ ಮಾಡ್ತೀನಿ. KRPS ಕ್ಲಬ್ಬಲ್ಲಿ ನಾನು ಮೆಂಬರ್ ಆಗಿದ್ದೀನಿ. ಬ್ಯಾಂಗ್ಳೂರು. ಲೊಕೇಶನ್ ಬಂದು ವಿಜಯಪುರ. ದೇವನಹಳ್ಳಿ ಹತ್ರ, ದೇವನಹಳ್ಳಿಯಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ನಾನು ಹೂಮರ್ ಶೋಕಿ ಯಾವಾಗಿಂದ ಅಂದರೆ ಆಲ್ಮೋಸ್ಟ್ 1-2 ಇಯರ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. 2020ರಲ್ಲಿ ನನಗೆ ಕೆಲಸದಿಂದ ಸ್ವಲ್ಪ ರಜೆ ಇತ್ತು, ಅಂದರೆ ಕೊರೋನಾ ಟೈಮು. ಆ ಟೈಮಲ್ಲಿ ಸ್ವಲ್ಪ ಇದ್ರ ಮೇಲೆ ಖಾಲಿ ಬಂತು. ಬಟ್ ನಾನು ಕ್ಲಬ್ಬಲ್ಲಿ ಜಾಯ್ನ್ ಆಗಿದ್ದು 2023ರಲ್ಲೇ. ಮುಂಚೆ ನಿಮಗೆ ಪಾರಿವಾಳ ಶೋಕಿ ಮುಂಚೆ ಇಲ್ಲ, ಪಾರಿವಾಳ ಅನ್ನೋದು ನೋಡಿದ್ದೆ. ಬಟ್ ನಮ್ಮ ತಾತ ಅವ್ರು ಸಾಕಿದ್ರು ದೇವನಹಳ್ಳಿಯಲ್ಲಿ, ಅಂದರೆ ಹೂಮರೇ ಸಾಕಿದ್ರು ಅವರು. ಬಟ್ ಇದು ಅಷ್ಟು ದೂರಿಂದ ಬರುತ್ತೆ ಬರ್ಡ್ಸು ಅವೆಲ್ಲ ನನಗೇನು ಗೊತ್ತಿರಲಿಲ್ಲ. ಅದು ಗೊತ್ತಾದ್ಮೇಲೆ ಅದ್ರ ಹಿಂದ್ಗಡೆ ಬಿದ್ದೆ ನಾನು. ಯಾಕೆ ಅಷ್ಟು ದೂರಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಅದನ್ನು ಕಂಡುಹಿಡಿಯೋಕ್ಕೆ ಅಂತಲೇ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿದೆ. ಅವಾಗ ಗೊತ್ತಾಯಿತು ಬರ್ಡ್ ಲಾಂಗ್ ಡಿಸ್ಟೆನ್ಸಿಂದ ಬರುತ್ತೆ ಅಂತ. ನೀವು ಬರ್ಡ್ಸ್ ಯಾವಾಗಲಿಂದ ಕಲೆಕ್ಟ್ ಮಾಡಿ? ಬರ್ಡ್ಸ್ 2021ರಲ್ಲಿ ಮೋಸ್ಟ್ಲಿ ನಾನು ನಾಟಿ ಬರ್ಡ್ಸ್, ಅಂದರೆ ಈ ಲೋಕಲ್ ಬರ್ಡ್ಸ್ಗಳು ಇರುತ್ತಲ್ಲ ಆ ಥರ ಬರ್ಡ್ಸ್ಗಳು ಇಟ್ಕೊಂಡಿದ್ದೆ. ಯಾಕಂದರೆ ನನಗೆ ಸಾಕಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕೆ ಅಂತ ರವಿ ಸರ್ ಹತ್ರ ಅಂತ ಹೋದೆ. ಕೇಳಿದಾಗ ಅವ್ರೇನು ಹೇಳಿದ್ರಂದರೆ, ಅಪ್ಪ ನೀನು ಮೊದಲು ಆ ನಾಟಿ ಬರ್ಡ್ಸ್ ಸಾಕು ಅಂತ ಹೇಳಿದ್ರು. ಅದನ್ನು ತೊಗೊಂಡ್ಬಂದು ಒಂದು 4 ಜೊತೆ ಸಾಕಿದ್ದೆ. ಬಟ್ ಓಪನ್ ಆಗಿತ್ತು, ಈ ಥರ ಕೇಜ್ ಗೀಜ್ ಏನೂ ಇರಲಿಲ್ಲ. ಆ ಟೈಮಲ್ಲಿ ಏನಾಯ್ತು ಅಂದರೆ ಎಲ್ಲ ಬರ್ಡ್ಸು ಒಂದು 100 ಬರ್ಡ್ವರೆಗೂ ಆಗ್ಬಿಟ್ಟಿತ್ತು. ಆ ಬರ್ಡ್ಸ್ ಎಲ್ಲ ನಾನೇನು ಮಾಡಿದೆ ಅಂದರೆ ಎಲ್ರಿಗೂ ಬೇರೆಯವ್ರು ಕೊಟ್ಬಿಟ್ಟು, ಅದು ಕತ್ ಕಾಯಿಲೆ ಮತ್ತು ಇನ್ನೊಂದು ಕಾಯಿಲೆ, ಅವಾಗ ಕಾಯಿಲೆಗೆ ಏನು ಮಾಡಬೇಕು, ಏನು ಇದು ಮಾಡಬೇಕಂದ್ರೆ ಏನು ಗೊತ್ತಿರಲಿಲ್ಲ ನನಗೆ. ಸ್ವಲ್ಪ ಬರ್ಡ್ಸು ಡೆತ್ ಆಯಿತು. ಇನ್ನು ಸ್ವಲ್ಪ ಬರ್ಡ್ಸು ಬೇರೆ ಹುಡುಗರಿಗೆಲ್ಲ ಎತ್ಕೊಟ್ಬಿಟ್ಟೆ. ಒಂದೇ ವರ್ಷ. ನಾನು 2023ರಲ್ಲಿ ಕ್ಲಬ್ ಜಾಯ್ನ್ ಆದೆ. ಅದೇ ವರ್ಷದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನಾನು 200ರಿಂದ ಹಿಡಿದು 500 ನನ್ನ ಬರ್ಡ್ ಆಡಿಲ್ಲ. ನನ್ನ ಕಾರಣದಿಂದ ನನಗೇನೋ ಸ್ವಲ್ಪ ಕೆಲಸಗಳಿತ್ತು, ಅದರಿಂದ 500 ಬರ್ಡ್ ಆರೋಕ್ಕಾಗಿಲ್ಲ. 200 ಮತ್ತು 300, 400, 750, 1000, 1,500 ಬರ್ಡ್ ಹಾಕಿದ್ದೆ. ರಿಟರ್ನ್ ಆಗಿಲ್ಲ ನಂದು. 1000 ರಿಟರ್ನ್ ಆಗಿದೆ. 1000ಅಲ್ಲಿ ನಂದು 3 ಬರ್ಡ್ ರಿಟರ್ನ್ ಆಯಿತು. ಅದರಲ್ಲಿ ನಮ್ಮ KRPS ಕ್ಲಬ್ಗಿಂತ ಫೆಡ್ರೇಷನ್ ಅಂತ ಮಾಡ್ತಾರೆ, ಆ ಫೆಡ್ರೇಷನಲ್ಲಿ 3rd ಪ್ಲೇಸ್ಮೆಂಟ್ ಬಂದಿದೆ ಒಂದು, ಮತ್ತು 9th ಪ್ಲೇಸ್ಮೆಂಟ್ ಒಂದು ಬಂದಿದೆ. ಟಾಪ್ 10ನಲ್ಲಿ 2 ಬರ್ಡ್ ಬಂದಿದೆ ನಂದು. ಇನ್ನೊಂದು ಬರ್ಡ್ ಬಂದಿದ್ದು, ಅದಕ್ಕೆ ಪ್ಲೇಸ್ಮೆಂಟ್ ಇಲ್ಲ. ಬಟ್ ಬರ್ಡ್ ರಿಟರ್ನ್ ಆಗಿದೆ. 3ನೇ ದಿವಸಕ್ಕೋ 4ನೇ ದಿವಸಕ್ಕೋ ರಿಟರ್ನ್ ಆಗಿದೆ. ನೀವು ಫಸ್ಟ್ ಇಯರ್ ರೇಸ್ ಮಾಡಿರೋದು, ಅದರಲ್ಲಿ 1000 ಕಿಲೋಮೀಟರ್ ಪ್ಲೇಸ್ಮೆಂಟ್ ಹೊಡೆದಿದ್ದೀರಾ? ಹೌದು. ಎಕ್ಸ್ಪೆಕ್ಟೇಷನ್ ಇತ್ತು? ಇಲ್ಲ, ನನಗೆ ಆ ಥರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾನು ಬರ್ಡ್ ಬರುತ್ತೆ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ಬಟ್ ಬಂದಿದೆ. ಅದು ದೇವರಿಚ್ಛೆ ಅಲ್ವಾ, ನಾವೇನೂ ಮಾಡೋಂಗಿಲ್ಲ. ಬರುತ್ತೆ ಅಂತಲೇ ನನಗೆ ಈಗಲೂ ನಂಬಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಥರ ಬರ್ಡ್ಸ್ ಯಾರು ನನಗೆ, ಒಳ್ಳೆ ಫ್ಯಾನ್ಸಿಯರ್ ಹತ್ರ ಬರ್ಡ್ಸ್ ಎಲ್ಲ ಯಾರ ಹತ್ರ ನಾನು ಕಲೆಕ್ಟ್ ಮಾಡಿಲ್ಲ. ಯಾರು ನನಗೆ ಬರ್ಡ್ ಕೊಟ್ಟೂ ಇಲ್ಲ ಆ ಟೈಮಲ್ಲಿ. ಇದು ಫೀಡಿಂಗ್ ಬಗ್ಗೆ ಎಲ್ಲ ನೀವು ಸರ್, ಎಲ್ಲ ಜಾಗದಲ್ಲೂ ಓಡಾಡ್ತಾ ಇದ್ದೆ, ಯಾರ್ಯಾರು ಏನು ಫೀಡ್ ಕೊಡ್ತಾರೆ ಅಂತ ನೋಡ್ತಾ ಇದ್ದೆ. ಬಟ್ ಒಂದು ಸ್ವಲ್ಪ ನನ್ನ ಎಕ್ಸ್ಪೀರಿಯನ್ಸ್ ಥರನೇ ನಾನು ಕೊಟ್ಕೊಂಡು ಬಂದೆ. ಏನೋ ನನಗೆ ಗೊತ್ತಿರೋದು ಒಂದು ಸ್ವಲ್ಪ ಕೊಟ್ಕೊಂಡು ಬಂದೆ. ಬಟ್ 200ಗೆ ಏನು ಕೊಡಬೇಕು, 300 ಏನು ಕೊಡಬೇಕು, 400 ಏನು ಕೊಡಬೇಕು, 500 ಏನು ಕೊಡಬೇಕು, 750ಗೆ ಏನು ಕೊಡೋದು, 1000 ಕಿಲೋಮೀಟ್ರಿಗೆ ಏನು ಕೊಡೋದು, ಅವೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ. ಬಟ್ ಎಲ್ಲ ಥರದ್ದು ಒಂದು ಮೇವು ಅಂತ ಮಾಡಿಕೊಂಡು ಕೊಟ್ಕೊಂಡು ಬರ್ತಾಯಿದ್ದೆ. ಅದರಲ್ಲಿ ಆಮೇಲೆ ಗೊತ್ತಾಯಿತು ಶಾರ್ಟ್ಗೆ ಬೇರೆ ಕೊಡ್ತಾರೆ ಮತ್ತು ಲಾಂಗ್ ಡಿಸ್ಟೆನ್ಸ್ಗೆ ಬೇರೆ ಫೀಡಿಂಗ್ ಕೊಡ್ತಾರೆ ಅಂತ. ಆಮೇಲೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ತಿಳ್ಕೊಂಡಿಲ್ಲ, ಎಲ್ಲೋ ಇನ್ನೂ ಕಲಿಯೋದು ಜಾಸ್ತಿ ಇದೆ. 100ರಲ್ಲಿ ಒಂದು 90% ಕಲ್ತಿದ್ದೀನಿ ಅಂದ್ಕೊಳ್ತೀನಿ. ಇನ್ನೂ ಕಲಿಯೋದು ಜಾಸ್ತಿ ಇದೆ. ಹೋಮರಲ್ಲಿ ಬ್ಲಡ್ ಲೈನ್ ಮುಖ್ಯನಾ, ಇದು ಸಪ್ಲಿಮೆಂಟ್ಸ್ ಮುಖ್ಯನಾ, ಫುಡ್ ಮುಖ್ಯನಾ? ಆ ಥರ ಕ್ವಶನ್ ಬಂದಾಗ ಬ್ಲಡ್ಡು ಬೇಕಾಗುತ್ತೆ. ಬ್ಲಡ್ ಒಳ್ಳೆ ಫ್ಯಾನ್ಸರಿಂದನೇ, ಯಾರಾದರೂ ರೇಸ್ ಮಾಡ್ತಾ ಇರೋರ ಹತ್ರನೇ ಬರ್ಡ್ ತೊಗೊಳೋದು ಭಾಳ ಉತ್ತಮ. ಯಾಕಂದರೆ ಅವ್ರು ಇಂಥ ಬರ್ಡ್ ಸಿಕ್ಕಕ್ಕೆ ಸಾಧ್ಯ ಇಲ್ಲ.
ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿದಾಗ ಅದು ಬರ್ಡ್ ರಿಟರ್ನ್ ಬರೋ ಚಾನ್ಸಸ್ ಇರಲ್ಲ, ಬ್ಲಡ್ ಚೆನ್ನಾಗಿರಲ್ಲ, ಬ್ಲಡ್ ಲೈನ್ ಸರಿಯಾಗಿರಲ್ಲ, ಚೆನ್ನಾಗಿರಲ್ಲ ಅಂದರೆ ಬ್ಲಡ್ ಲೈನ್ ಸರಿಯಾಗಿರಲ್ಲ. 50% ಬ್ಲಡ್ ಲೈನ್ ಅಂದ್ರೂ ಇನ್ನು ಮಿಕ್ಕಿದ್ದು ಲಾಫ್ ಮೇಲೆ ಮಳೆ ಇಲ್ಲಿ ಮತ್ತು ಚಳಿ ಇಲ್ಲಿ ಇಲ್ಲ, ಬಿಸಿಲು ಇಲ್ಲಿ, ಬರ್ಡ್ ಜೊತೆಗೆ ನಾವು ಇರಬೇಕು. ಲಾಫ್ಟ್ ಫ್ಲೈಯಿಂಗ್ ಅಂತಾರಲ್ಲ, ಅದು ಭಾಳ ಮುಖ್ಯ. ಲಾಫ್ಟ್ ಮೇಲೆ ಬರ್ಡ್ ಎಷ್ಟು ಆರುತ್ತೋ ಅಷ್ಟು ತುಂಬ ಒಳ್ಳೆಯದು. ಮಿನಿಮಮ್ ಯಂಗ್ ಬರ್ಡ್ ಅಂದ್ರೆ ಮನೆ ಮೇಲೆ ಎಷ್ಟು ಮಂತ್ ಆಗುತ್ತೆ ಸರ್? ಕನಿಷ್ಠ ಪಕ್ಷ ನನ್ಗೆ ಗೊತ್ತಿರೋ ವರ್ಷ ಪೂರ್ತಿ ಆಡಿದ್ರೆ ತುಂಬ ಒಳ್ಳೆಯದು. ಆಗಿಲ್ಲ ಯಾವುದೋ ಕಾರಣದಿಂದ 3 ತಿಂಗಳಾದರೂ ಇಲ್ಲ 2 ತಿಂಗಳಾದರೂ ಕನಿಷ್ಠ ಪಕ್ಷ ಬರ್ಡ್ ಲಾಫ್ಟ್ ಮೇಲೆ ಆರಿದ್ರೆ ರಿಟರ್ನ್ ಬರೋ ಶಕ್ತಿ ಜಾಸ್ತಿ ಆಗುತ್ತೆ. ರಿಟರ್ನ್ ಬರೋ ಚಾನ್ಸಸ್ಸು ಎಬೋ 90-95% ಆಗುತ್ತೆ. ಇದು ಫುಡ್ ಫುಲ್ ಇಯರ್ ಒಂದೇ ಮೇಂಟೈನ್ ಮಾಡ್ತೀರಾ, ರೇಸ್ ಟೈಮಲ್ಲಿ ಚೇಂಜ್ ಮಾಡ್ತೀರಾ? ಅದು ಒಳ್ಳೆ ಕ್ವಶನ್ನೇ. ಬಟ್ ಸ್ವಲ್ಪ ಫ್ಯಾನ್ಸಿಯರ್ಸ್ ಏನು ಮಾಡ್ತಾರೆ, ಅದು ಸ್ವಲ್ಪ ಒಂದು 4-5 ಥರದ್ದು ಫುಡ್ ಕೊಟ್ಕೊಂಡು ಇದು ಮಾಡ್ತಾರೆ. ಬಟ್ ನನ್ಗೆ ಗೊತ್ತಿರೋ ಹಾಗೆ ವರ್ಷ ಪೂರ್ತಿ ಒಂದೇ ಫುಡ್ ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಯಾವಾಗ ಫುಡ್ ಚೇಂಜ್ ಮಾಡ್ತೀರಿ ಆವಾಗ ಕುರ್ಚು ಬರೋ ಚಾನ್ಸಸ್ ಇರುತ್ತೆ. ಆ ಕುರ್ಚು ಬಂದಾಗ ನೀವು ಫ್ಲೈ ಮಾಡ್ಸೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ನೋವು ಇರುತ್ತೆ ಬರ್ಡ್ಗೆ. ಅವೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೊಸ ಫ್ಯಾನ್ಸರ್ಗೆ ಹೇಳೋದು ಏನು ಇಷ್ಟಪಡ್ತೀನಿ ಅಂದರೆ, ವರ್ಷ ಪೂರ್ತಿ ಒಂದೇ ಫುಡ್ ಕೊಟ್ಕೊಂಡು ಬನ್ನಿ, ಬೇರೆ ಫುಡ್ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ಕುರ್ಚು ಬರೋ ಚಾನ್ಸಸ್ ಇರುತ್ತೆ. ನೀವು ಇದು ಬ್ರೀಡಿಂಗ್ ಯಾವಾಗ ಆಗ್ತೀರಾ ಸರ್? ವರ್ಷದಲ್ಲಿ ಒಂದೇ ಸತಿ ಹಾಕೋದು, ಎಲ್ಲ ಫ್ಯಾನ್ಸರ್ ವರ್ಷದಲ್ಲಿ ಒಂದೇ ಸತಿ ಹಾಕೋದು. ನಾವು ಡಿಸೆಂಬರಲ್ಲಿ ಹಾಕ್ಕೊತೀರಿ. ಡಿಸೆಂಬರ್ ಅಂದರೆ ಒಂದು 25 ಇಲ್ಲ 20 ಅಂತ ಆ ಥರ ಹತ್ರ ಹಾಕ್ಕೊತೀವಿ. ನಮ್ಮ ರಿಂಗ್ಸ್ ಎಲ್ಲ ಬರೋದು ಜನವರಿಯಲ್ಲೇ ಬರುತ್ತೆ ಕೈಗೆ. ಅದಕ್ಕೆ ಮ್ಯಾಚ್ ಆಗುತ್ತೆ. ಏಪ್ರಿಲ್ವರೆಗೂ ನಾವು ಬ್ರೀಡಿಂಗ್ ಮಾಡ್ತೀರಿ. ಅದಾದಮೇಲೆ ತಿರ್ಗಿ ಬರ್ಡ್ನ ಮೇಲ್ ಫಿಮೇಲ್ ಬೇರೆ ಬೇರೆ ಸಪ್ರೇಟ್ ಮಾಡಿ ಇಡ್ತೀರಿ. ಒಂದು ಪೇರಲ್ಲಿ ಎಷ್ಟು ಪ್ಲೇಟ್ ಮಾಡಿ? ಕನಿಷ್ಠ ಪಕ್ಷ 3 ಕ್ಲಚ್ ತೆಗಿಬೋದು. ನಾವೆಲ್ಲ 2 ತೆಗಿಯೋದು. ಜಾಸ್ತಿ ಅಂದರೆ 2 ತೆಗಿತೀರಿ. 3 ಕ್ಲಚ್ ತೆಗೆದ್ರು ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಆ ಥರ ಅಂದರೆ, ಶಿಕ್ರಾ ಕಾಟ ಮತ್ತು ಭೈರವಿ ಕಾಟಗಳು ಇವೆಲ್ಲ ಇರೋದ್ರಿಂದ ಒಂದು ಕ್ಲಚ್ಚಲ್ಲಿ 3 ಬರ್ಡ್ ಇದ್ದರೆ, 3 ಅಂದರೆ 6 ಬರ್ಡ್ ಇದ್ದರೆ ಯಾವ್ದು ಕೆಲಸ ಮಾಡುತ್ತೆ ಯಾವ್ದು ಕೆಲಸ ಮಾಡಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಿಂತ ನಾವು 2 ಇಲ್ಲ 3 ಕ್ಲಚ್ ತಗೊಂಡ್ರೆ ನಮಗೆ ಆ ಬ್ಲಡ್ ಲೈನ್ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ಟ್ರೈನಿಂಗಲ್ಲಿ. ನೀವು ಟ್ರೈನಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ನಾವು ಟ್ರೈನಿಂಗು ಆಲ್ಮೋಸ್ಟು ಈಗವರೆಗೂ ಲಾಸ್ಟ್ ಟೈಮು ಅನಂತಪುರವರೆಗೂ ಹೊರಟೋಗಿದ್ದೆ. ನಾನು 2 ಸತಿ ಮಾಡಿದ್ದೆ ಲಾಸ್ಟ್ ಟೈಮು ಅನಂತಪುರ, ನಾನು ಸ್ವಂತ ಇದರಿಂದಾನೆ. ಬಟ್ ಈ ಸತಿ ಕಾರಣಾಂತರದಿಂದ ನನಗೇನೋ ಸ್ವಲ್ಪ ಕೆಲಸಗಳಿರೋದ್ರಿಂದ ನಾನು ಈ ಸತಿ ಇನ್ನೂ ಟ್ರೈನಿಂಗೇ ಸ್ಟಾರ್ಟ್ ಮಾಡಿಲ್ಲ. ಈಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇ ಇನ್ನು 1 ತಿಂಗಳಿದೆ ರೇಸು, ಈಗ ಮಾಡಬೇಕು ನಾನು. ಎಷ್ಟು ಕಿಲೋಮೀಟರ್ ನೀವು ಪರ್ಸ್ನಲ್ ಟ್ರೈನಿಂಗ್ ನಂದು 200 ಕಿಲೋಮೀಟ್ರ್ 2 ಸತಿ ಹಾಕ್ತೀನಿ ಯಾವುದೇ ಕಾರಣದಿಂದ. ಬಟ್ ಲಾಸ್ಟ್ ಟೈಮ್ 2 ಸತಿ ಮಾಡಿದೆ. ಈ ಸತಿನೂ ಮಾಡಬೇಕಂತ ಮನಸ್ಸಲ್ಲಿದೆ. ಬಟ್ ಟೈಮ್ ಸಿಗಬೇಕು, ಮತ್ತು ಮಳೆ ಇವೆಲ್ಲ ಇದರಿಂದ ನಾನು ಸರಿಯಾಗಿ ಬರ್ಡು ಲಾಸ್ಟ್ ಮೇಲೆ ಆರ್ಸೋಕ್ಕಾಗಿಲ್ಲ. ಅದರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. ಇಲ್ಲಿ ಶಿಕ್ರಾ ಕಾಟಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬಟ್ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಪೇರಿಂಗ್ ಯಾವ ಥರ ಮಾಡ್ತೀರಾ ನೀವು? ಅದು ತುಂಬ ಒಳ್ಳೆ ಕ್ವಶನ್. ಬಟ್ ಏನಂದರೆ ಪೇರಿಂಗ್ ಯಾವ ಥರ ಅಂದರೆ, ಬಾಡಿ ಮತ್ತು ಅದ್ರ ಬೋನ್ಸು ಮತ್ತು ಅದರ ಐಸೈನು, ವಿಂಗ್ ಪ್ಯಾಟರ್ನು ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಶಾರ್ಟ್ಗೆ ಶಾರ್ಟೇ ಆಗಬೇಕು, ಲಾಂಗ್ ಡಿಸ್ಟೆನ್ಸೇ ಆಗಬೇಕು. ಶಾರ್ಟಿಗೆ ಲಾಂಗ್ ತೊಗೊಂಡು ಹಾಕಿದ್ರೆ ಬರ್ಡ್ ರಿಟರ್ನ್ ಬರಲ್ಲ. ಇವೆಲ್ಲ ಇರುತ್ತೆ, ನೋಡಿ ಮಾಡ್ಬೇಕು. ಅಂದರೆ ನಾನು ಜಾಸ್ತಿ ಏನು ಕಲ್ತಿಲ್ಲ, ನಾನು ಹೊಸ ಫ್ಯಾನ್ಸರೇ ಇರೋದ್ರಲ್ಲಿ ಅಷ್ಟು ಕಲ್ತಿದ್ದೀನಿ. ಇನ್ನು ಕಲಿಯೋದು ಬೇಕಾದಷ್ಟಿದೆ. ಇದು ಹೋಮರ್ ಶೋಕಿ ಬಂದು ತುಂಬ ಕಾಸ್ಟ್ಲಿ ಶೋಕಿ ಅಂತಾರೆ, ಹೌದು. ಯಾಕಂದರೆ ನಮ್ಮ ತಾತ ಅವರು ಮಸೀದಿ ಐನೋರಾಗಿದ್ದರು ದೇವನಹಳ್ಳಿಯಲ್ಲಿ. ಆ ಟೈಮಲ್ಲಿ 1987 ನಾನು 7ನೇ ಕ್ಲಾಸ್ ಓದ್ತಾ ಇದ್ದೆ. ಆ ಟೈಮಲ್ಲಿ ಹೂಮರ್ ಏನಂತ ನನಗೆ ಆವಾಗಲೇ ಗೊತ್ತಿತ್ತು. ಬಟ್ ಬರ್ಡು ನಾನು ಹ್ಯಾಂಡ್ಲ್ ಮಾಡೋದು, ಬರ್ಡು ಸಾಕೋದು ಅವೆಲ್ಲ ನನಗೇನು ಗೊತ್ತಿರಲಿಲ್ಲ. ಅವರು ಮಸೀದಿ ಐನೋರಾಗಿದ್ದರು. ಬಟ್ ಅವರು ಯಾವ ಥರ ಅಂದರೆ, ಅವಾಗೆಲ್ಲ ಡಿಪೋ ರಾಗಿ ಇದು ಗೋಧಿ ಅವೆಲ್ಲ ಬರ್ತಾ ಇತ್ತಲ್ಲ, ಅದನ್ನ ಹಾಕ್ಕೊಂಡು ಸಾಕ್ತಾಯಿದ್ರು. ಮತ್ತು ಈ ಮಿಲ್ಗಳಲ್ಲಿ ರಾಗಿ ಎಲ್ಲ ಕೆಳಗಡೆ ಬಿದ್ದಿರೋದೆಲ್ಲ ಕೊಡೋರು ಆ ಟೈಮಲ್ಲಿ. ಅವಾಗೆಲ್ಲ 10 ಪೈಸಾ 20 ಪೈಸೆಗೆಲ್ಲ ಸಿಗೋದು ಆಲ್ಮೋಸ್ಟು. ಈಗೆಲ್ಲ ಕಾಸ್ಟ್ಲಿ ಇದೆ ಬಿಡಿ.
ಆ ಟೈಮಲ್ಲಿ ನಾನು ಫುಡ್ ಹಾಕ್ತಾ ಇದ್ದೆ ಆ ಬರ್ಡ್ಸ್ಗಳಿಗೆ. ಅವಾಗ ನನ್ ಗೊತ್ತಿತ್ತು ಹೂಮರ್ ಅಂತ. ಬಟ್ ಇವು ಇಷ್ಟೆಲ್ಲ ಕಾಸ್ಟ್ಲಿ ಶೋಕಿ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಅವಾಗ ನಮ್ಮ ತಾತ ಅವ್ರ ಬರ್ಡು ರಿಟರ್ನ್ ಆಗಿದೆ. ಯಾವ ಥರ ಅಂದರೆ ಅವ್ರು ಸಾಕ್ತಾ ಇದ್ರಲ್ಲ ಬರ್ಡು, ಅದೇನಾಗಿತ್ತು ಅಂದರೆ ಬಾಂಬೆಯಿಂದ ಒಂದು ಬರ್ಡ್ ರಿಟರ್ನ್ ಬಂದಿತ್ತು ಅವ್ರದ್ದು. ಬಟ್ ಅದು ಏನಾಗಿತ್ತು ಅಂದರೆ ನಮ್ಮ ಅಜ್ಜಿ ಅವ್ರು ಏನು ಮಾಡಿದ್ರು ಅಂದರೆ ಆ ಬರ್ಡ್ನ ಒಂದು 30 ಬರ್ಡ್ ವರ್ಗಿತ್ತು ಈ ಶಿವಾಜಿನಗರದಲ್ಲಿ ಮಾರಾಟಕ್ಕೆ ಕೊಟ್ಬಿಟ್ಟಿದ್ರು ನಮ್ಮ ಮಾವನ ಕೈಯಲ್ಲಿ. ಅವಾಗ ಏನಾಯ್ತಂದ್ರೆ ನಮ್ಮ ತಾತ ಅವರು ಊಟ ಮಾಡೋದು ಅವೆಲ್ಲ ಬಿಟ್ಬಿಟ್ಟಿದ್ರು. ಅದಕ್ಕೆ ಹೋಗಿ ರಿಟರ್ನ್ ತಗೊಂಡ್ ಬನ್ನಿ ಅಂತ ರಿಟರ್ನ್ ಕಳಿಸಿದಾಗ ಅವ್ರು ಹೇಳಿದ್ರು, ಶಿವಾಜಿನಗರದವರು, ನಾವು ಯಾರೋ ಬಾಂಬೆ ಅವ್ರು ಬಂದಿದ್ರು, ಅವ್ರು ಕಳಿಸ್ಬಿಟ್ಟಿದ್ದೀನಿ ನಾನು ಆ ಬರ್ಡ್ಸ್, ಇಲ್ಲ ನಮ್ಮ ಹತ್ರ ಅಂತ. ಅದ್ರಲ್ಲಿ ಅಷ್ಟು ಬರ್ಡಲ್ಲಿ ಒಂದು ಬರ್ಡ್ ಮನೆಗೆ ರಿಟರ್ನ್ ಬಂದಿತ್ತು. ಅದೇ ಆ ಟೈಮಲ್ಲೇ 1987. ಅವಾಗ ಸರಿಯಾಗಿ ಬೆಂಗಳೂರಿಗೂ ಬಸ್ಗಳು ಸರಿಯಾಗಿ ಇರಲಿಲ್ಲ. ಅವಾಗ ಯಾವುದೋ ಒಂದು ಗೋಪಾಲ್ ಕೃಷ್ಣ ಅಂತ ಒಂದು ಬಸ್ ಇತ್ತು ಅಷ್ಟೇ ನನ್ಗೆ ಗೊತ್ತಿರೋದು ಹಾಗೆ. ಯಾಕಂದರೆ ನಾನು 1987 ಮಾತು ಇದು ಹೇಳ್ತಾ ಇರೋದು. 87 86 ಅರೌಂಡ್ ಇರ್ಬೋದು. ಯಾಕಂದರೆ SLC ನಂದು 89 ಪಾಸ್ ಆಗಿತ್ತು. 1989 ನಾನು SLC ಪಾಸ್ ಆಗಿದೆ. ಅವಾಗ ಆಲ್ಮೋಸ್ಟ್ 7ನೇ ಕ್ಲಾಸ್ ಇಲ್ಲ 8ನೇ ಕ್ಲಾಸ್ ಓದ್ತಾ ಇದ್ದೆ ಅನಿಸ್ತಾ ಇದೆ. ನಿಮಗೆ ಸಪೋರ್ಟ್ ಅಂತ ಯಾರು? ಸಪೋರ್ಟ್ ಅಂದರೆ ಇವಾಗ ನನ್ನ ತಮ್ಮ ಒಂದು 3 ಜನ ಇದ್ದಾರೆ. ಅವರು ಫ್ರೀ ಇದ್ದಾಗ ಬರ್ತಾರೆ ನನ್ನ ಹತ್ರ. ಇಲ್ಲ ಅಂದರೆ ನಾನು ಒಬ್ಬನೇ ಮಾಡಬೇಕು, ಇಲ್ಲ ನನ್ನ ಮಗ ಒಬ್ಬನಿದ್ದಾನೆ, ಇಬ್ಬರಿದ್ದಾರೆ ಮಕ್ಕಳು, ಹೆಣ್ಮಕ್ಳು. ಅದ್ರಲ್ಲಿ ಒಬ್ಬನು ಚಿಕ್ಕವನು ಜಾಸ್ತಿ ಬರ್ತಾನೆ, ಯಾರು ಅಷ್ಟರಲ್ಲೇ ಯಾರೂ ಬರಲ್ಲ ಲಾಫ್ಟ್ ಹತ್ರ. ಹೌದು ಹೌದು, ನಾನು ಕೆಲಸನೂ ಮಾಡಬೇಕು ಮತ್ತು ಶೋಕಿನೂ ಮಾಡಬೇಕು. ಯಾಕಂದರೆ ಈ ಶೋಕಿ ಬಂದು ಕಾಸ್ಟ್ಲಿ. ಕೆಲಸ ಮಾಡಿಲ್ಲ ಅಂದರೆ ಶೋಕಿ ಆಗಲ್ಲ. ಅದಕ್ಕೂ ಟೈಮ್ ಕೊಡಬೇಕು, ಇದಕ್ಕೂ ಟೈಮ್ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಎರಡೂ ಆಗಲ್ಲ. ನಿಮ್ಮ ಕ್ಲಬ್ಬಲ್ಲಿ ಎಷ್ಟು ಕಿಲೋಮೀಟರ್ವರೆಗೂ ರೇಸ್ ಮಾಡ್ತಾರೆ? ಸರ್ ನಮ್ಮ ಕ್ಲಬ್ಬಲ್ಲಿ ಏನಿದೆ ಅಂದರೆ ಆಲ್ಮೋಸ್ಟು ನಮ್ಮ ಪ್ರೆಸಿಡೆಂಟ್ ಬಂದು ರವಿ ಸರ್ ಅವರು, ಅವರೇ ಎಲ್ಲ ಮೇಂಟೈನ್ ಮಾಡೋದು. ಮತ್ತು ರಘು ಸರ್ ಬಂದು ಸೆಕ್ರೆಟ್ರಿ. ಪ್ರತಿಯೊಂದು ಅವರಿಬ್ಬರೇ ಜಾಸ್ತಿ ಮೇಂಟೈನ್ ಮಾಡ್ತಾರೆ. ಮತ್ತು ಅದರಲ್ಲಿ ಇನ್ನೂ ಇಬ್ಬರಿದ್ದಾರೆ, ನವೀನು ಮತ್ತು ರಾಜು ಸರ್ ಅಂತ. ಇವು 4 ಜನನೂ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಅದರಲ್ಲಿ ಏನಿದೆ ಅಂದರೆ ಇವಾಗ ಅವ್ರಿಗೆ ಗೊತ್ತಿರೋದೆಲ್ಲ ಅವರು ಇದು ಮಾಡಿಕೊಡ್ತಾರೆ ಅದ್ರಲ್ಲಿ ಕ್ಲಬ್ಬಲ್ಲಿ. ಬಟ್ ಅಲ್ಲಿ ಏನಿದೆ ಅಂದರೆ ನಮ್ಮ ಇದರಲ್ಲಿ ಒಂದು 1000ವರೆಗೂ ಕ್ಲಬ್ಬಿಂದಾನೇ ಮಾಡ್ತಾರೆ. ಅಂದರೆ ಕ್ಲಬ್ಬಿಂದಾನೇ ಮಾಡ್ಬೋದು, ಅಷ್ಟುವರೆಗೂ ಇದೆ. ಬಟ್ ಏನು ಮಾಡ್ತಾರೆ 750 ನಮ್ಮ ಕ್ಲಬ್ಬಿಂದ ಆಗುತ್ತೆ. ಅದರಲ್ಲೂ ಫೆಡರೇಷನ್ ಇದೆ 750, 1000ದಲ್ಲೂ ಫೆಡರೇಷನ್ ಇದೆ. ಬೇರೆ ಕ್ಲಬ್ ಅವರೆಲ್ಲ ಬಂದು ಜಾಯ್ನ್ ಆಗ್ತಾರೆ. ಆ ಕ್ಲಬ್ಬಿಂದ ಒಂದು 500 ಆಗಿದ್ರೆ 750ಗೆ ಮತ್ತು ಫೆಡರೇಷನ್ ಜಾಯ್ನ್ ಆಗ್ತಾರೆ ಬೇರೆ ಕ್ಲಬ್ ಅವರೆಲ್ಲ. ಮತ್ತು 1000ಕ್ಕೂ ಬೇರೆ ಕ್ಲಬ್ ಅವ್ರು ಜಾಯ್ನ್ ಆಗ್ತಾರೆ ಫೆಡರೇಷನ್ನಿಂದ. ಅಲ್ಲಿಂದ ಎಲ್ಲ ಸೇರಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಕೋಲಾರ ಆಗಲಿ, ಮತ್ತು KRPC ಕ್ಲಬ್ ಅವರಾಗಲಿ, ಮತ್ತು ಮಂಡ್ಯ ಅವರು ಜೂನ್ 2 ಅಂತ ಮಾಡ್ಕೊಂಡಿದ್ದಾರೆ. ನಿಮ್ಮದು ಒಂದು ಇದಿದೆ ಅಲ್ವಾ ತುಮಕೂರುದು, ಆ ಮುಜಮ್ಮಿಲ್ಲು ಮತ್ತು ಕಿರಣ್ ನೀವೆಲ್ಲ ಮಾಡ್ತೀರಲ್ಲ, ಅದು ಜೂನ್ 2 ಅಂತ ಏನೋ ಮಾಡ್ಕೊಂಡಿದ್ದಾರೆ. ಮೊದಲೆಲ್ಲ ಒಂದೇ ಜಾಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಅವರೆಲ್ಲ ಒಳ್ಳೆ ಫ್ಯಾನ್ಸರೇ, ಕಿರಣ್ ಮತ್ತು ಮುಜಮ್ಮಿಲ್ ಅವರೆಲ್ಲ. ಈ ಥರ ಇದೆ ನಮ್ಮ ಕ್ಲಬ್ಬಲ್ಲಿ. ಭಾಳ ಒಳ್ಳೆ ಫ್ಯಾನ್ಸರ್ಸ್ ಇದ್ದಾರೆ. ರವಿ ಸರು ಮತ್ತು ರಘು ಸರು ಮತ್ತು ರಾಜು, ಹ್ಯಾಟ್ರಿಕ್ ಚಾಂಪಿಯನ್ ಅವರು, ರಾಜು ಸರು, ಮತ್ತು ಮಂಚನಹಳ್ಳಿ ರಮೇಶು ಇದ್ದಾರೆ ಸರ್. ಆಲ್ಮೋಸ್ಟ್ ಒಳ್ಳೆ ಫ್ಯಾನ್ಸರ್ಸ್ ಇದ್ದಾರೆ ಅದರಲ್ಲೂ. ಅಂದರೆ ಟಫೆಸ್ಟ್ ಕ್ಲಬ್ ಅನ್ಬೋದು ನಮ್ಮ ಇದರಲ್ಲಿ, ನಮ್ಮ ಕ್ಲಬ್ಬು. ಸಪ್ಲಿಮೆಂಟ್ಸ್ ಕಂಪಲ್ಸರಿ ರೇಸಿಗೆ ಬೇಕಿದೆ ಸರ್. ಸಪ್ಲಿಮೆಂಟ್ರಿ ಏನಿದ್ರು ಬರ್ಡ್ಸ್ ಕ್ವಾಲಿಟಿಯಲ್ಲಿದ್ದು ನಾವು ಬರ್ಡ್ಸ್ಗೆ ಯಾವ ಥರ ಟೈಮ್ ಕೊಡ್ತಾ ಇದ್ದೀರಿ ಇವೆಲ್ಲ ಇದ್ರೇ ಸಪ್ಲಿಮೆಂಟ್ರಿಯಿಂದ ಬರ್ಡ್ ರಿಟರ್ನ್ ಬರುತ್ತೆ ಅಂದರೆ ಅದು ಸುಳ್ಳು. ಯಾಕಂದರೆ ನಾವು ಇದ್ರ ಹಿಂದ್ಗಡೆ ಕಷ್ಟ ಬೀಳಬೇಕು. ಕಷ್ಟ ಬಿದ್ದು ಇದ್ರ ಹಿಂದ್ಗಡೆ ವರ್ಷ ಪೂರ್ತಿ ಮಾಡಿದ್ರೇ ಬರ್ಡ್ ರಿಟರ್ನ್ ಬರೋದು. ಬರೀ ಸಪ್ಲಿಮೆಂಟ್ರಿ ಕೊಟ್ಬಿಟ್ಟು ನಾನು ಆಡ್ತೀನಿ ಅಂದರೆ ಅದು ಬರ್ಡ್ ಬರೋಲ್ಲ, ಅದು ಸುಳ್ಳು. ಸುಮ್ಮನೆ ನಾನು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಹೇಳ್ತಾ ಇದ್ದೀನಿ, ನಾನು ಭೂಪಾಲ್ ಪಿಜನ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ. ಬಟ್ ನಾನು ಮೆಡಿಸನ್ ಮಾರ್ಕೊಳೋಕ್ಕೆ ಸುಳ್ಳು ಹೇಳೋಕ್ಕೋಗಲ್ಲ. ಏನಿದ್ರು ನಾವು ಬರ್ಡ್ಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಮೆಡಿಸನು ಒಂದು 10%, 90% ನಾವು ಕಷ್ಟ ಬೀಳಬೇಕು, 10% ಮೆಡಿಸನ್ ಆಗುತ್ತೆ. ಅದು ಆವಾಗ ಬರ್ಡ್ ರಿಟರ್ನ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಎಲ್ಲ ಮೆಡಿಸನ್ ಕೊಟ್ಟು ನಾವು ರಿಟರ್ನ್ ತೊಗೊಂಡು ಬಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗ್ಬೋದಿತ್ತಲ್ವಾ. ಟ್ರೈನಿಂಗಲ್ಲಿ ಬರ್ಡ್ಸ್ ಲಾಸ್ ಆಗುತ್ತೆ ಸರ್. ನಾನು ಲಾಸ್ಟ್ ಟೈಮಲ್ಲಿ ಟ್ರೈನಿಂಗ್ ಮಾಡಿದಾಗ
ಒಂದು 2 ಬರ್ಡ್ ಕಳ್ಕೊಂಡಿದ್ದೆ ಸರ್ ನಾನು. ಅದ್ರ ಮೇಲೆ ಅಂತೂ ಜಾಸ್ತಿ ಕಳ್ಕೊಂಡಿರಲಿಲ್ಲ. ಅಂದರೆ ನಾನು ಓನ್ ಟ್ರೈನಿಂಗ್ ಮಾಡಿದ್ರಲ್ಲಿ 200 ಕಿಲೋಮೀಟರ್ವರೆಗೂ ಅನಂತಪುರವರೆಗೂ. ಅಂದರೆ ಅನಂತಪುರ ಅಂದರೆ ನಮಗೆ 170 ಕಿಲೋಮೀಟ್ರ್ ಬರ್ಬೋದು ಅನಿಸ್ತದೆ, 200 ಕಿಲೋಮೀಟ್ರ್ ಬರೋಲ್ಲ, 170. ಅದರಲ್ಲಿ ಒಂದು 2 ಬರ್ಡ್ ನಾನು ಕಳ್ಕೊಂಡಿದ್ದೆ, 2 ಟೈಮ್ ಹಾಕಿದ್ದೆ ಟಾಸ್ಕು, ಕಳ್ಕೊಂಡಿದ್ದೆ. ಆಮೇಲೆ 200, 300, 400, 750 ಇಷ್ಟು ಕ್ಲಬ್ಬಿಂದ ನಾನು ಹಾಕಿದಾಗ ನನಗೆ ಒಂದು 5-6 ಬರ್ಡ್ ರಿಟರ್ನ್ ಆಗಿಲ್ಲ ಸರ್. ಟೋಟಲಿ 1000ದಲ್ಲಿ 3 ಬರ್ಡ್ ರಿಟರ್ನ್ ಆಗಿಲ್ಲ. ಎಲ್ಲ ಲಾಸ್ ಆಗಿದ್ರೆ ಒಂದು ಟೋಟಲಿ 1000ವರೆಗೂ ಒಂದು 10ರಿಂದ 11 ಬರ್ಡ್ ಲಾಸ್ ಮಾಡ್ಕೊಂಡಿದ್ದೆ. ಇವಾಗ ಕರ್ನಾಟಕದಲ್ಲಿ ಹೋಮರ್ ಫ್ಯಾನ್ಸಿಯರ್ಸ್ ಜಾಸ್ತಿ ಆಗಿದ್ದಾರೆ, ಇನ್ನು ಹೊಸ ಫ್ಯಾನ್ಸಿಯರ್ಸ್ ಬರ್ತಿದ್ದಾರೆ. ಅವ್ರಿಗೆ ನೀವೇನು ಹೇಳ್ತೀರಾ ಸರ್ ಈ ವಿಷಯಕ್ಕೆ? ಸರ್ ಇದು ಏನಂದರೆ ಒಳ್ಳೆ ಸ್ಪೋರ್ಟ್ಸ್ ಇದನ್ನು ಬೆಳೆಸ್ಬೇಕು. ಎಲ್ಲರೂ ಹೊಸಬರು ಎಲ್ಲ ಬಂದರೆ ಒಳ್ಳೆಯದು, ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಇನ್ನೊಂದೇನೆಂದರೆ ಶೋಕಿ ಮಾಡಬೇಕಂದ್ರೆ ಇದರಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ ಸರ್. ಬರ್ಡು ಅಷ್ಟೇ ಕಾಸ್ಟ್ಲಿ ಇದೆ, ರೇಸ್ ಹೋಮರ್ ಬರ್ಡು ಭಾಳ ಕಾಸ್ಟ್ಲಿ, ಫೀಡಿಂಗ್ ಕಾಸ್ಟ್ಲಿ, ಸಪ್ಲಿಮೆಂಟ್ರಿ ಕಾಸ್ಟ್ಲಿ. ಬಟ್ ನಮ್ಮ ಭೂಪಾಲ್ ಪಿಜನ್ ಬಂದಿರೋದ್ರಿಂದ ಬಡವರ ಬಾಂಧವ ಅಂತ ಹೇಳ್ಬೋದು ನಮ್ಮ ಮೆಡಿಸನ್ನು. ಯಾಕಂತ ಹೇಳಿದ್ರೆ ನೀವು ಯಾವುದೋ ಒಂದು 6-in-1 ಮಿಕ್ಸೇ ತೊಗೊಳ್ಳಿ, ಒಂದು 3000 ಕೊಡಬೇಕು. ನಮ್ದು ಬಂದು ಬರೀ 500 ರೂಪಾಯಿ. ಈ ಥರ ರೇಟ್ ಲಾಟ್ ಆಫ್ ಡಿಫ್ರೆಂಟ್ ಇದೆ, ಯಾಕಂದರೆ ಇಂಡಿಯನ್ ಮೆಡಿಸನ್ ಅದು. ಇದಕ್ಕೂ ಏನು ಡಿಫ್ರೆಂಟ್ ಏನಿಲ್ಲ, ಸೇಮು. ಇವಾಗ ಯಂಗ್ ಡಿಸೀಸ್ ಪ್ರಾಬ್ಲಮ್ ಇದ್ದಾಗಲೂ ನಾವು ಅದನ್ನು ಸಜೆಷನ್ ಮಾಡ್ತೀರಿ, 6-in-1 ಮಿಕ್ಸು ಮತ್ತು ಸಿಪ್ರಲ್ TZ ಇವೆಲ್ಲ ಸಜೆಷನ್ ಮಾಡ್ತೀರಿ. ಒಳ್ಳೆ ಮೆಡಿಸನ್ನು, ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಒಂದು 5-6 ಕ್ಲಬ್ಗೆ ಕೊಟ್ಟಿದ್ದೆ, ಅಲ್ಲೆಲ್ಲ ಪ್ಲೇಸ್ಮೆಂಟ್ ಆಗಿದೆ ಬರ್ಡ್ಸ್ಗಳು ಎಲ್ಲ. ಅಂದರೆ ನಾನು ಮೆಡಿಸನಿಂದನೇ ಬರಲಿಲ್ಲ, ಅವರು ಕಷ್ಟಪಟ್ಟಿದ್ದಾರೆ ಹಿಂದ್ಗಡೆ. ಬಟ್ ಮೆಡಿಸನ್ ಸ್ವಲ್ಪ ಜಾಕ್ ಎತ್ಕೊಡ್ಬೋದು, ಒಂದು 10%. ಇನ್ನೇನು ಜಾಸ್ತಿ ಏನು ಕೆಲಸ ಮಾಡಲ್ಲ ನೀವು ಬರ್ಡ್ ಸೇಲ್ ಮಾಡ್ತೀರಾ ಸರ್. ನಾನು ಈಗವರೆಗೂ ಯಾರಿಗೂ ಬರ್ಡ್ ಸೇಲ್ ಮಾಡಿಲ್ಲ. ನೋಡೋಣ ಮುಂದ್ಗಡೆ ಆ ಥರ ಏನು ನಾನು ಉದ್ದೇಶ ಇಟ್ಕೊಂಡು ನಾನು ಶೋಕಿ ಮಾಡ್ತಾರೆ. ಬರ್ಡ್ ಸೇಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಶೋಕಿ ಮಾಡೋಕ್ಕಾಗಲ್ಲ. ಶೋಕಿ ಮಾಡೋದು ಬರ್ಡ್ಸ್ ಇದ್ರೇ. ನಾವು ಸೇಲ್ ಮಾಡ್ಕೊತೀರಂದರೆ ಅದು ಶೋಕಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ತೆಗೆಯೋದೇ ವರ್ಷದಲ್ಲಿ 2 ಕ್ಲಚ್ಚು ಇಲ್ಲ 3 ಕ್ಲಚ್ಚು. ಅದರಲ್ಲಿ ನಾವು ಬರ್ಡ್ ಮಾರ್ಕೊತೀರಂದ್ರೆ ಇನ್ನು ಮಾರಾಟಕ್ಕೆ ಬೇರೆ ಮಾಡ್ಕೊಳ್ಬೇಕು, ರೇಸ್ಗೆ ಬೇರೆ ಮಾಡ್ಕೊಳ್ಬೇಕು. ಆ ಥರ ಶೋಕಿ ಮಾಡೋಕ್ಕಾಗಲ್ಲ ಸರ್. ನನಗೆ ಗೊತ್ತಿರೋ ಹಾಗೆ ನಾವು ಹೊಸ ಫ್ಯಾನ್ಸಿ ಇರೋದು ಅವೆಲ್ಲ ಸೇಲ್ಗೆ ಅವೆಲ್ಲ ಹೋಗ್ಬಾರ್ದು. ನಿಮ್ಮ ಮನೆ ಮೇಲೆ ಡೈಲಿ ಎಷ್ಟು ಅವರ್ಸ್ ಟ್ರೈನಿಂಗ್ ಮಾಡ್ತೀರಾ ಸರ್? ಹೊಸ ಬರ್ಡ್ ಇದ್ದಾಗ ನಿಮಗೆ 10 ನಿಮಿಷ ಇಲ್ಲ 15 ನಿಮಿಷ ಆರ್ಬೋದು ಯಂಗ್ ಬರ್ಡ್ಸು ಸ್ಟಾರ್ಟಿಂಗು. ಅದಕ್ಕಿಂತ ಮೇಲೆ ಆರಲ್ಲ ಸ್ಟಾರ್ಟಿಂಗಲ್ಲಿ, ಯಾಕಂದರೆ ಅದಕ್ಕೆ ದಮ್ ಕೂರಲ್ಲ, ಯಾಕಂದರೆ ಬಾಯಿ ತೆಕ್ಕೊಳುತ್ತೆ ಬರ್ಡು. ಒಂದು ಅಟ್ಲೀಸ್ಟು ಒಂದು 15 ಡೇಸ್ ಆದಮೇಲೆ ಬರ್ಡು ನನ್ನ ಪ್ರಕಾರವಾಗಿ, ಯಾಕೆ ನಾನು ಮಾಡ್ತಾ ಇರೋ ಶೋಕಿ ಪ್ರಕಾರವಾಗಿ 1 ಅವರ್ ಬರ್ಡ್ ಲಾಫ್ಟ್ ತೊಗೊಳುತ್ತೆ. ನೀವು ನೋಡಿದ್ರೆ ನಿಮಗೂ ಗೊತ್ತಿದೆ, ನಿಮ್ಮ ಮುಂದ್ಗಡೆನೇ ನಾನು ಆರಿಸಿದೆ ಬರ್ಡು. 1 ಅವರ್ ಲಾಫ್ಟ್ ಫ್ಲೈಯಿಂಗ್ ತೊಗೊಳುತ್ತೆ. ಅದಾದಮೇಲೆ ಆಟೋಮೆಟಿಕ್ ಅದೇ ಬಂದು ಟ್ರ್ಯಾಪ್ ಆಗುತ್ತೆ. ಅಂದರೆ ಅದು ಹಿಂದ್ಗಡೆ ನಾವು ಓಡಿಸಲ್ಲ ಮಾಡಿಸಲ್ಲ, ಅಷ್ಟಂತೂ ಮಾಡುತ್ತೆ. ಅದು ಖುಷಿಯಿಂದ ಎಷ್ಟೊತ್ತು ಆರುತ್ತೋ ಅಷ್ಟೊತ್ತು ನಾವು ಬಿಟ್ಬಿಡ್ತೀವಿ. 1 ಅವರ್ ಆರೇ ಆರುತ್ತೆ ದಮ್ ಕುತ್ಕೊಂಡಾದ್ಮೇಲೆ. ಆಮೇಲೆ ಸ್ವಲ್ಪ ಬರ್ಡ್ಸು 2 ಬ್ಯಾಚ್ ಆಗುತ್ತೆ, ಇನ್ನೊಂದು ಒಂದು ಕಾಲ ಅವರು 20 ನಿಮಿಷ ಆ ಥರ ಸ್ವಲ್ಪ ಲಾಂಗ್ ಹೋಗುತ್ತೆ. ಆ ಬರ್ಡ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಡೈಲಿ ಲಾಫ್ಟ್ ಫ್ಲೈಯಿಂಗ್ ಆದಮೇಲೆ ಟ್ರ್ಯಾಪಿಂಗ್ ಹೇಗೆ ಮಾಡ್ತೀರಾ? ಸಿಂಪಲ್ ಸರ್, ನಾವು ಮೊದಲೇ ಅದನ್ನು ಕಲಿಸಿರ್ತೀರಿ. ಯಾವ ಥರ ಅಂದರೆ ಟ್ರ್ಯಾಪ್ ಯಾವ ಥರ ಆಗಬೇಕು, ಮರಿ ಇರೋವಾಗಲೇ 1 ಕಲಿ 2 ಕಲಿ ಪಟ್ಟ ಇರೋವಾಗಲೇ ಅದನ್ನು ಟ್ರೈನ್ ಅಪ್ ಮಾಡಿರ್ತೀರಿ. ಅದಕ್ಕೆ ಗೊತ್ತಿರುತ್ತೆ ಈಗ ಟೈಮ್ ಕೊಡೋ ಫುಡ್ಡು ಅಂತ. ಅದು ಆಟೋಮೆಟಿಕ್ ಲಾಫ್ಟ್ ಫ್ಲೈಯಿಂಗ್ ಆದ ತಕ್ಷಣ ಅದೇ ಬಂದು ಟ್ರ್ಯಾಪ್ ಆಗುತ್ತೆ. ನಾವು ಸ್ವಲ್ಪ ಫುಡ್ ಹಾಕಿದ್ರೆ ಸಾಕು, ಅದಕ್ಕೆ ಬಂದು ಟ್ರ್ಯಾಪ್ ಆಗಿಬಿಡುತ್ತೆ. ಅದೇನು ಕಷ್ಟಪಡೋಷ್ಟೇನಿಲ್ಲ, ಅಷ್ಟೇನು. ಫುಡ್ ಯಾಕೆ ಕೊಡ್ತೀರಾ ನೀವು? ಸರ್ ಫುಡ್ಡು ಒಂದು 20 ಥರ ಫುಡ್ಡು ಇರುತ್ತೆ. ಅದರಲ್ಲಿ ನಿಮಗೆ ಕಡಲೆ, ಬಟಾಣಿ, ಜೋಳ, ದಬ್ಬಜೋಳ, ವೈಟ್ ಜೋಳ, ಬಾಜ್ರಾ, ಉದ್ದಿನಕಾಳು, ಗ್ರೀನ್ ಬಟಾಣಿ, ವೈಟ್ ಬಟಾಣಿ, ಅಗಸೆ ಬೀಜ, ಹುಚ್ಚೆಳ್ಳು, ರೆಡ್ ಅಕ್ಕಿ, ಬ್ಲ್ಯಾಕ್ ಅಕ್ಕಿ, ಇವೆಲ್ಲ ಸ್ವಲ್ಪ ಸ್ವಲ್ಪ, ಅಂದರೆ ಜಾಸ್ತಿನೂ ಕೊಡಬಾರ್ದು, ಜಾಸ್ತಿ ಕೊಟ್ಟರೂ ತೊಂದರೆ ಆಗುತ್ತೆ. ಸ್ವಲ್ಪ ನಾವು ಯಾವ ಥರ ಮೇವು ಅಡ್ಜಸ್ಟ್ ಮಾಡ್ಕೊತೀರೋ ಅದರಲ್ಲಿ ಇದು ಅಕ್ಕಿ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಇರಬೇಕು, ಅವೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರಬೇಕು. ಆ ಥರ ಮಾಡಿ ಕೊಡ್ತಾ ಇದ್ದೀರಿ. ಇನ್ನೂ ಇದೆ ಅದರ ಹೆಸರುಗಳು, ಇವಾಗ ಸದ್ಯಕ್ಕೆ ಎಷ್ಟು ಬಾಯಿಗೆ ಬಂತು ಅಷ್ಟು ಹೇಳಿದ್ದೀನಿ. ಗ್ರಿಟ್ಟು ನೀವು ಯಾವಾಗಲೂ ಕೊಡ್ತೀರಾ? ವೀಕ್ಲಿಯಲ್ಲಿ 3 ದಿವಸ ಕೊಡ್ತೀನಿ ಗ್ರಿಟ್ಟು, ಶನಿವಾರ, ಭಾನುವಾರ, ಸೋಮವಾರ.
ಅದಾದಮೇಲೆ ತಿರ್ಗಿ ಗ್ರೇಟ್ ಕೊಡೋಕ್ಕೆ ಹೋಗಲ್ಲ. ಈ ವರ್ಷ ರೇಸಿಗೆ ಎಷ್ಟು ಬರ್ಸ್ ಆಗ್ತಾ ಇದೆ ನಿಮ್ಮ ಮನೆ ಮೇಲೆ? ಈ ವರ್ಷ ಆಲ್ಮೋಸ್ಟ್ ನನ್ನ ಹತ್ರ ಒಂದು 60-50 ಬರ್ಡ್ ಇರ್ಬೋದು ಅನಿಸ್ತಾ ಇದೆ. ಯಾಕಂದರೆ ನಾನಂತೂ ಎಣಿಸಿಲ್ಲ. ಒಂದು ಸ್ವಲ್ಪ ಶಿಕ್ರಾ ಕಾಟದಿಂದ ಒಂದು 10 ಬರ್ಡ್ವರೆಗೂ ಲಾಸ್ ಮಾಡಿಕೊಂಡೆ ಲಾಫ್ಟ್ ಮೇಲೇ. ಈ ನಡುವೆ ಏನೋ ಸ್ವಲ್ಪ ಹದ್ದುಗಳ ಕಾಟ ಮತ್ತು ಶಿಕ್ರಾ ಕಾಟ ಜಾಸ್ತಿ ಇರೋದ್ರಿಂದ ಬರ್ಡ್ಸು ಪ್ರಾಬ್ಲಮ್ ಜಾಸ್ತಿ ಆಗಿದೆ ಈ ವರ್ಷದಲ್ಲಿ. ಒಂದು ಸ್ವಲ್ಪ ಬರ್ಡ್ ಕಳ್ಕೊಂಡಿದ್ದೀನಿ ಈ ವರ್ಷ. ಒಂದು 10-12 ಬರ್ಡು ಲಾಫ್ಟ್ ಮೇಲೇ ಲಾಸ್ ಆಗಿದೆ ಈ ಶಿಕ್ರಾ ಏಟಿಂದ. ಒಂದು 50-55 ಬರ್ಡ್ ಇರ್ಬೋದು ಅನಿಸ್ತಾ ಇದೆ ರೇಸ್ಗೆ, ಸಾಕಷ್ಟಿದ್ರೆ. ಆಮೇಲೆ ಗ್ರಿಟ್ ವಿಷಯ ಕೇಳಿದ್ರಿ ನೀವು. ಆ ಗ್ರಿಟ್ ಬಂದು ನಮ್ಮ MIT ಲಾಫ್ಟು ಲೆತನ್ ಸರ್ ಅಂತ ಒಬ್ರು ಇದ್ದಾರೆ. ಅವರು ಒಂದು ವಿಡಿಯೋ ಇದೆ, ಅದನ್ನ ನೋಡಿ ನಾನು ಕಲಿತೆ. ಯಾಕಂದರೆ ಇರೋದನ್ನು ಸುಳ್ಳು ಹೇಳ್ಬಾರ್ದು, ನೋಡಿರೋದನ್ನ ನೋಡಿದ್ದೀರಿ ಅಂತ ಹೇಳಬೇಕು. ಅವರು ನಾರ್ಮಲಿ ಒಂದು ಇಟ್ಕೆ ಮತ್ತು ಉಪ್ಪು ಮತ್ತು ಇದ್ದಲು, ಆಮೇಲೆ ಗೆದ್ಲು ಮಣ್ಣು ಬರುತ್ತಲ್ಲ ಅದು, ಆಮೇಲೆ ಮೊಟ್ಟೆದು ಒಟ್ಟು ಬರುತ್ತಲ್ಲ ಮೇಲ್ಗಡೆದು ಅದು, ಇಷ್ಟೆಲ್ಲ ಚೆನ್ನಾಗಿ ಕುಟ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಕೊಟ್ಟರೆ ನೀಟಾಗಿ ಬರ್ಡೆಲ್ಲ ನೀಟಾಗಿ ಎತ್ಕೊಂಡೋಗುತ್ತೆ. ಅದನ್ನು ಅವ್ರ ವಿಡಿಯೋ ನೋಡಿ ಕಲ್ತಿದ್ದು ನಾನು. ಅದೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಚೇಂಜಸ್ ನಾನು ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮದು ಭೂಪಾಲ್ದೊಂದು ಪೌಡ್ರ್ ಬರುತ್ತೆ ಗ್ರಿಟ್ ಥರನೇ, ಅದರಲ್ಲಿ ಅದು ಮಿಕ್ಸ್ ಮಾಡ್ಕೊತೀನಿ. ಬರ್ಡು ತುಂಬ ಖುಷಿಯಿಂದ ಎತ್ಕೊಂಡುತ್ತೆ ಗ್ರಿಟ್ಟು. ಇದು ಟ್ರೈನಿಂಗ್, ಪರ್ಸನಲ್ ಟ್ರೈನಿಂಗಲ್ಲಿ ಸಿಂಗಲ್ ಕೊಟ್ಟರೆ ಒಳ್ಳೆಯದೋ ಕ್ಲಬ್ ಮೆಂಬರ್ಸ್ ಜೊತೆ ಸೇರಿ ಕೊಟ್ಟರೆ ಒಳ್ಳೆಯದೋ ಬರ್ಡ್ಸ್ಗೆ? ಸರ್ ಅದು ತುಂಬ ಒಳ್ಳೆ ಕ್ವಶನೇ. ಬಟ್ ನೀವು ಸಿಂಗಲ್ ಎಲ್ಲಿವರೆಗೆ ಕೊಡ್ಬೋದು ಅಂದರೆ ಒಂದು 100 ಕಿಲೋಮೀಟ್ರ್ ಕೊಟ್ಕೊಂಡ್ರು ಓಕೆ. ಕ್ಲಬ್ ಟಾಸ್ಕ್ ಅಂತ ಮಾಡ್ತಾರೆ 140, ತಿರುಗಿ 100 ಕಿಲೋಮೀಟ್ರ್ ಅಂತ 2 ಟಾಸ್ಕ್ ಫ್ರೀಯಾಗಿ ಮಾಡ್ತಾರೆ ಕ್ಲಬ್ಬಿಂದಾನೆ. ಆ ಟೈಮಲ್ಲಿ ಬರ್ಡ್ಗೆ ಹಾಕಿದ್ರೆ ಅದ್ರ ಜೊತೆಯಲ್ಲಿ ಕಲಿತು ಮನೆಗೆ ಬರೋದು ಕಲಿತದೆ. ಯಾಕಂದರೆ ಅದ್ರಲ್ಲಿ ಹೊಡೆದು ಬರಬೇಕಲ್ಲ ಬರ್ಡ್ಸು. ಸ್ಟಾರ್ಟಿಂಗಲ್ಲೇ ನಾವು 200ಗೆ ಹಾಕಿದಾಗ ಅಷ್ಟು ಬರ್ಡಲ್ಲಿ ತಿರುಗಿ ಮನೆಗೆ ಬರೋಕ್ಕೆ ಭಯ ಬೀಳುತ್ತೆ. ಬರ್ಡ್ ಅವ್ರ ಜೊತೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನನಗೆ ಗೊತ್ತಿರೋ ಹಾಗೆ ಟಾಸ್ಕಲ್ಲಿ ಹಾಕಿದ್ರೆ ಭಾಳ ಒಳ್ಳೆಯದು, ಉತ್ತಮ ಅನಿಸುತ್ತೆ. ಈ ವರ್ಷ ರೇಸಿಂಗ್ ನಿಮಗೆ ಒಳ್ಳೆ ಬೆಸ್ಟ್. ಥ್ಯಾಂಕ್ ಯು ಸರ್. ತಮ್ಮೆಲ್ಲ ಆಶೀರ್ವಾದ ಇಲ್ಲ ಇದ್ದರೆ ನಾವು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಮತ್ತು ಕೃಷಿ ವಿದ್ಯಾ ಅಂತ ನಿಮ್ಮ ಚಾನಲ್ ಹೆಸರು ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಇದು ಬಂದು ನಮ್ಮ ಫೆಡರೇಷನಲ್ಲಿ 3rd ಪ್ಲೇಸ್ಮೆಂಟ್ ಬಂದಿರೋ ಬರ್ಡ್ ಇದು, ಬ್ಲೂ ಬಾರು. ಇದು ಫೆದರ್ ಅದರದ್ದು. ಒಂದು ನಿಮಿಷ. ಇದು ಟೈಲ್ ಬ್ಯಾಲೆನ್ಸು. ಇದು ರಿಂಗ್ ನಂಬರು 3786 KHPF. 3rd ಪ್ಲೇಸ್ಮೆಂಟ್ ಬಂದಿರೋ ಬರ್ಡ್ ಇದು ಫೆಡ್ರೇಷನಲ್ಲಿ. ಫಸ್ಟ್ ಬಂದು ಮಂಜು ಯಾದವ್ ಅಂತ, ಫಸ್ಟ್ ಸೆಕೆಂಡ್ ಅವ್ರದ್ದೇ. ನಂದು 3rd ಪ್ಲೇಸ್ಮೆಂಟ್ ಆಗಿದೆ ಫೆಡ್ರೇಷನಲ್ಲಿ. ಇದು ಬಂದು ನಮ್ಮ ಫೆಡ್ರೇಷನಲ್ಲಿ KHPF ಫೆಡ್ರೇಷನಲ್ಲಿ ಟಾಪ್ 10ನಲ್ಲಿ 9ನೇ ಪ್ಲೇಸ್ಮೆಂಟು ಬಂದಿದೆ ಇದಕ್ಕೆ 1000 ಕಿಲೋಮೀಟ್ರಲ್ಲಿ. ಇದು ಬ್ಲೂ ಬಾರ್. ಇದು ರಿಂಗ್ ನಂಬರ್ ಟೈಲ್ ಬ್ಯಾಲೆನ್ಸ್ ನೋಡಿ ಫಸ್ಟು. ರಿಂಗ್ ನಂಬರ್ ಬಂದು 3789, ಉಲ್ಟಾ ಇದೆ. KHPF 2023 3789. ಯಂಗ್ ಬರ್ಡ್, 2 ಯಂಗ್ ಬರ್ಡೆ 1000ದಲ್ಲಿ ಬಂದಿರೋದು. 2 ಯಂಗ್ ಬರ್ಡೆ. ಅದೇ ವರ್ಷ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ಅದೇ ವರ್ಷದಲ್ಲಿ 1000 ಕಿಲೋಮೀಟ್ರ್ ಫೆಡರೇಷನಲ್ಲಿ ಅದು 3ನೇ ಪ್ಲೇಸ್ಮೆಂಟು, ಇದು 9ನೇ ಪ್ಲೇಸ್ಮೆಂಟ್ ಬಂದಿದೆ. ನಮ್ಮ ಕ್ಲಬ್ಬಲ್ಲಿ 8ನೇ ಪ್ಲೇಸ್ಮೆಂಟ್ ಇದಕ್ಕೆ, ಬಟ್ ಫೆಡರೇಷನಲ್ಲಿ 9ನೇ ಪ್ಲೇಸ್ಮೆಂಟ್ ಸಿಕ್ಕಿದೆ. KRPS ಕ್ಲಬ್ಬಲ್ಲಿ 8ನೇ ಪ್ಲೇಸ್ಮೆಂಟ್ ಸಿಕ್ಕಿದೆ ಇದಕ್ಕೆ, ಫೆಡರೇಷನಲ್ಲಿ 9ನೇದು ಸಿಕ್ಕಿದೆ. ಸೊ ಫೆಡರೇಷನಲ್ಲಿ 6 ಬರ್ಡ್ ಬಿಟ್ಟಿದೆ.
ಅದರಲ್ಲಿ 3 ಬರ್ಡ್ ರಿಟರ್ನ್ ಆಯ್ತು ನಂದು. ಟಾಪ್ 10ನಲ್ಲಿ 2 ಬರ್ಡ್ ಪ್ಲೇಸ್ಮೆಂಟ್ ಆಯಿತು. ಇನ್ನೊಂದು ಬರ್ಡ್ ಬಂದು ಲೇಟಾಗಿ ಬಂತು, 4 ದಿವಸಕ್ಕೋ ಏನೋ ಬಂತು ನನ್ನ ಬರ್ಡು. ಇನ್ನು 3 ಬರ್ಡ್ ರಿಟರ್ನ್ ಆಗಿಲ್ಲ ನಾನು. ಚಪ್ಪಾಳೆ ಬರಬೇಕು ನೋಡಿ. ಹೊಸ ಫ್ಯಾನ್ಸಿಯರು 3ನೇ ಪ್ಲೇಸ್ ನ 1000 ಕಿಲೋಮೀಟರ್ ನಲ್ಲಿ 3ನೇ ಪ್ಲೇಸ್ ನ ಮಾಡಿದ್ದಾರೆ. ಒನ್ ಆಫ್ ದ ಟಫೆಸ್ಟ್ ಫೆಡರೇಷನ್ ಇನ್ ಇಂಡಿಯಾ, KHPF. ಚಪ್ಪಾಳೆ ಹೊಡಿಬೇಕು ನೋಡಿ, ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಮತ್ತು ಸುಮಾನ ಲಾಸ್ಟ್ ಫಸ್ಟ್ ಟೈಮ್ ಅಟೆಂಪ್ಟ್ ಅಲ್ಲೇ ಒಳ್ಳೆ ಸಾಧನೆ ಮಾಡಿದ್ದಾರೆ.